ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರೇ, ನೀವು ಕುಳಿತಲ್ಲೇ ಶ್ರೀಮಂತರಾಗುತ್ತೀರಿ. ಶನಿದೇವ ಮತ್ತು ಬಜರಂಗ ಬಲಿಯು ರಹಸ್ಯವಾಗಿ ನಿಮ್ಮ ಹೊಸ ಅದೃಷ್ಟವನ್ನು ಬರೆದಿದ್ದಾರೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ತೀರಾ ನಿಜ. ಬರುವ ಸಮಯವು ನಿಮ್ಮ ಜೀವನದ ಅತ್ಯಂತ ವಿಶೇಷ ಮತ್ತು ಲಾಭದಾಯಕ ಸಮಯವಾಗಲಿದೆ. ಸ್ನೇಹಿತರೆ, ಇಂದಿನ ಈ ಸಂದೇಶವು ತುಂಬಾ ವಿಶೇಷವಾಗಿದೆ. ಒಂದು ವೇಳೆ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದ್ದರೆ ಇದನ್ನು ಯಾವುದೇ ಕಾರಣಕ್ಕೂ ಸಾಮಾನ್ಯ ಕಾಕತಾಳ ಎಂದು ಭಾವಿಸಬೇಡಿ. ಏಕೆಂದರೆ ಗ್ರಹಗಳ ಚಲನೆಯು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ ಎಂದು ಸೂಚಿಸುತ್ತಿದೆ. ಸ್ನೇಹಿತರೆ, ನೀವು ತುಂಬಾ ಸಮಯದಿಂದ ಹೋರಾಡುತ್ತಿದ್ದೀರಿ, ತುಂಬಾ ಶ್ರಮಪಟ್ಟಿದ್ದೀರಿ, ಆದರೆ ಅದಕ್ಕೆ ತಕ್ಕ ಫಲಿತಾಂಶ ಸಿಕ್ಕಿಲ್ಲ. ಹಲವು ಬಾರಿ ಹೀಗೆ ಅನಿಸಿದೆ, ಅದೃಷ್ಟ ನಿಮ್ಮ ಜೊತೆಗಿಲ್ಲ ಎಂದು. ಆದರೆ ಈಗ ಪರಿಸ್ಥಿತಿಗಳು ಬದಲಾಗಲಿವೆ ಮತ್ತು ಕೆಲವು ಪರಿಸ್ಥಿತಿಗಳು ಹೇಗೆ ಬದಲಾಗಿವೆ ಎಂದರೆ ನೀವು ಎಂದಿಗೂ ಮರೆಯುವುದಿಲ್ಲ. ಸ್ನೇಹಿತರೆ, ದೇವಾನುದೇವತೆಗಳ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿರುತ್ತದೆ. ನೀವು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಬೇಕು. ಅಲ್ಲಿ ನಿಮ್ಮ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳಿಗೆ ತಾನಾಗಿಯೇ ಪರಿಹಾರ ಸಿಗುತ್ತದೆ. ಮತ್ತು ಹೌದು, ಕೇಳಿ, ಇಂದಿನ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದರೆ ನಿಮಗೆ ತುಂಬ ವಿಷಯಗಳು ತಿಳಿಯಲಿವೆ ಮತ್ತು ಕಲಿಯಲು ಸಿಗುತ್ತವೆ. ಶುಭವಾರ್ತೆಯ ಬಗ್ಗೆಯೂ ನಾನು ನಿಮಗೆ ತಿಳಿಸಲಿದ್ದೇನೆ. ಆಶ್ಚರ್ಯ ಮತ್ತು ಕೆಲವು ರಹಸ್ಯಗಳ ಬಗ್ಗೆ ನಾನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸುತ್ತೇನೆ. ಆದ್ದರಿಂದ ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳಿ. ಆದರೆ ಅದಕ್ಕಿಂತ ಮೊದಲು ಭಗವಾನ್ ಶನಿದೇವ ಮಹಾರಾಜರೊಂದಿಗೆ ಸಂಕಟ ಮೋಚ ಮಹಾಬಲಿ ಹನುಮಂತನ ಆಶೀರ್ವಾದ ಯಾರಿಗೆ ಬೇಕೋ ಅವರು ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಮುಕ್ತ ಮನಸ್ಸಿನಿಂದ ಜೈ ಶನಿದೇವ ಮಹಾರಾಜ್, ಜೈ ಬಜರಂಗ ಬಲಿ ಎಂದು ಬರೆಯಿರಿ. ನೀವು ಹೀಗೆ ಬರೆದರೆ ಮತ್ತು ಬೇಗನೆ ಧನವಂತರಾಗಲು ಬಯಸಿದರೆ ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ಕನಿಷ್ಠ 3 ಜನರಿಗೆ ಶೇರ್ ಮಾಡಬೇಕಾಗುತ್ತದೆ. ಹೀಗೆ ಮಾಡಿದರೆ ನಂತರ ನಿಮ್ಮ ಮೇಲೆ ಧನದೇವತೆ ಮಾತಾಲಕ್ಷ್ಮಿ ಆಶೀರ್ವಾದವು ಸಿಗಲಿದೆ ಮತ್ತು ನಿಮ್ಮ ಕರ್ಮಗಳು ಉತ್ತಮವಾಗಿರುತ್ತವೆ. ಜನರ ಕಲ್ಯಾಣವೂ ಆಗುತ್ತದೆ. ಇದರಿಂದಾಗಿ ನಿಮ್ಮ ಕರ್ಮಗಳು ಉತ್ತಮವಾಗಿರುತ್ತವೆ. ಇದರೊಂದಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಗ ಇದು ನಿಮಗೆ ಮತ್ತಷ್ಟು ಸುವರ್ಣ ಅವಕಾಶವಾಗುತ್ತದೆ. ಮತ್ತು ಕೇಳಿ, ಶನಿದೇವರ ಕೃಪೆ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ. ಸ್ನೇಹಿತರೆ, ಶನಿದೇವರು ಪ್ರಸನ್ನರಾದರೆ ಮನುಷ್ಯನು ನೆಲದಿಂದ ಎತ್ತಿ ಆಕಾಶದ ಎತ್ತರಕ್ಕೆ ತಲುಪಿಸುತ್ತಾರೆ. ಅದೇ ರೀತಿ ಬಜರಂಗಬಲಿಯ ಕೃಪೆಯು ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸಲಿದೆ. ಈ ರೀತಿ ಶುಭವಾರ್ತೆ ನಿಮಗೆ ಸಿಗಲಿದೆ. ಸ್ನೇಹಿತರೆ, ನೀವು ಇದನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ, ಏಕೆಂದರೆ ಬ್ರಹ್ಮಾಂಡವು ನಿಮ್ಮನ್ನು ಎಲ್ಲ ಕಡೆಯಿಂದ ಶ್ರೀಮಂತರನ್ನಾಗಿ ಮಾಡಲಿದೆ. ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ನಿಮಗೆ ಅಂಥ ಒಂದು ಅವಕಾಶ ಸಿಗಬಹುದು. ಅದರ ಕಲ್ಪನೆಯೂ ಕೂಡ ನೀವು ಮಾಡಿರಕ್ಕಿಲ್ಲ. ಸಿಲುಕಿಕೊಂಡಿದ್ದ ಹಣ ಮರಳಿ ಸಿಗಬಹುದು. ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಲಾಭ ಅಥವಾ ಯಾವುದಾದರೂ ಹೊಸ ಕೆಲಸದಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳಬಹುದು. ಏಕೆಂದರೆ ದೇವದೇವ ಮಹಾದೇವ ಅತ್ಯಂತ ದಯೆ ತೋರಿದ್ದಾರೆ. ಶನಿದೇವಜಿ ಅವರ ವಿಶೇಷ ಕೃಪೆಯೂ ಇದೆ ಮತ್ತು ಈಗ ಬರುವ ಸಮಯವು ನಿಮಗೆ ಅತ್ಯಂತ ವಿಶೇಷ ಮತ್ತು ಅತ್ಯಂತ ಲಾಭದಾಯಕವಾಗಿರುತ್ತದೆ. ಗ್ರಹಗಳ ಸಂಚಾರವು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದೆ. ಸ್ನೇಹಿತರೆ, ಎಲ್ಲಿ ಶುಭವಾರ್ತೆ ಇರುತ್ತದೆಯೋ ಅಲ್ಲಿ ಎಚ್ಚರಿಕೆಯೂ ಇರುತ್ತದೆ. ನಾವು ನಿಮಗೆ ಈ ವಿಡಿಯೋದ ಮಾಧ್ಯಮದಿಂದ ಪ್ರತಿಯೊಂದು ವಿಷಯದ ಬಗ್ಗೆಯೂ ಪರಿಚಯಿಸುತ್ತೇವೆ ಮತ್ತು ಸತ್ಯವನ್ನು ನಿಮ್ಮ ಮುಂದೆ ತಂದು ನಿಲ್ಲಿಸುತ್ತೇವೆ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರವು ಹೇಳುತ್ತದೆ ಏನೆಂದರೆ ಈ ಸಮಯದಲ್ಲಿ ನೀವು ಜನರನ್ನು ಗುರುತಿಸುವಲ್ಲಿ ಜಾಗರೂಕರಾಗಿರಬೇಕು. ಒಂದು ಹೊಳೆಯುವ ವಸ್ತು ಬಂಗಾರವಾಗಿರುವುದಿಲ್ಲ. ಈ ಮಾತನ್ನು ನೀವು ತುಂಬಾ ಚೆನ್ನಾಗಿ ಮತ್ತು ಸೂಕ್ಷ್ಮವಾಗಿ ತಿಳಿದುಕೊಳ್ಳಬೇಕು. ಏಕೆಂದರೆ ನೀವು ಯಾರನ್ನು ಅತಿಯಾಗಿ ಪ್ರೀತಿಸುತ್ತೀರೋ, ಯಾರನ್ನು ನಂಬುತ್ತೀರೋ ಏನು ಗೊತ್ತು, ಅವರು ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುತ್ತಿದ್ದಾರೋ ಅಥವಾ ಅದಕ್ಕೆ ಏನಾದರೂ ಸಿದ್ಧತೆ ನಡೆಸುತ್ತಿದ್ದಾರೋ. ತುಂಬಾ ಜನರು ಕೇವಲ ಹೊರಗಿನ ಸೌಂದರ್ಯವನ್ನು ನೋಡಿ ಯಾರನ್ನಾದರೂ ನಂಬಿಬಿಡುತ್ತಾರೆ. ಆದರೆ ಜೀವನದ ಅತಿ ದೊಡ್ಡ ಸತ್ಯವೇನೆಂದರೆ ವ್ಯಕ್ತಿಯ ಚಾರಿತ್ರ್ಯವು ಅವನ ಮುಖದಿಂದಲ್ಲ, ಬದಲಿಗೆ ಅವನ ನಡವಳಿಕೆಯಿಂದ ತಿಳಿಯುತ್ತದೆ. ಸ್ನೇಹಿತರೆ, ವಿದ್ಯಾರ್ಥಿಗಳಲ್ಲಿ ತುಂಬಾ ಜನರು ಅಂತಹವರಿದ್ದಾರೆ. ಅವರು ಇಲ್ಲಿ ಪ್ರೇಮ ಪಾಶಕ್ಕೆ ಬಿದ್ದು ತಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡುತ್ತಿದ್ದಾರೆ ಮತ್ತು ತಮ್ಮ ಪೋಷಕರ ಹೆಸರನ್ನು ಎಲ್ಲಿ ಉಜ್ವಲಗೊಳಿಸಬೇಕಿತ್ತೋ ಅಲ್ಲಿ ಸ್ವತಃ ತಮ್ಮ ಹೆಸರನ್ನು ಕೆಡಿಸಿಕೊಳ್ಳುತ್ತಿದ್ದಾರೆ. ಮತ್ತು ಇಂತಹ ಅನೇಕ ಪ್ರೇಮಿಗಳಿದ್ದಾರೆ, ಅವರು ವಿದ್ಯಾರ್ಥಿಗಳಾಗಿದ್ದಾರೆ. ಈಗ ಏನು ಮಾಡುವಂತೂ ಇಲ್ಲ. ವಯಸ್ಸಾದ ಹಿರಿಯರು ಇದ್ದಾರೆ, ಆದರೆ ಅವರು ತಮ್ಮ ಪ್ರೇಮಿಗಾಗಿ ಅಥವಾ ಪ್ರೇಯಸಿಗಾಗಿ ಕುಳಿತು ಕಣ್ಣೀರು ಹಾಕುತ್ತಿದ್ದಾರೆ. ಇದು ತುಂಬಾ ದೊಡ್ಡ ತಪ್ಪು. ನೀವು ನಿಮ್ಮನ್ನು ದುರ್ಬಲರೆಂದು ಸಾಬೀತುಪಡಿಸುತ್ತಿದ್ದೀರಿ. ದೇವರು ನಿಮಗೆ ಪ್ರತಿಯೊಂದು ವಸ್ತುವನ್ನು ನೀಡಿ ಹರಿಸಿರುವಾಗ ನೀವು ನಿಮ್ಮನ್ನು ಏಕೆ ದುರ್ಬಲರೆಂದು ಭಾವಿಸುತ್ತಿದ್ದೀರಿ? ಸ್ನೇಹಿತರೆ, ಒಂದು ವೇಳೆ ಯಾರಾದರೂ ತುಂಬಾ ಸುಂದರವಾಗಿದ್ದರೆ ಅದರ ಅರ್ಥ ಅವರು ಕೆಟ್ಟವರೇ ಆಗಿರುತ್ತಾರೆ ಎಂದಲ್ಲ. ಮತ್ತು ಯಾರಾದರೂ ಸಾಮಾನ್ಯವಾಗಿ ಕಂಡರೆ ಅದರ ಅರ್ಥ ಅವರು
ಒಳ್ಳೆಯವರೇ ಆಗಿರುತ್ತಾರೆ ಎಂದಲ್ಲ. ಆದ್ದರಿಂದ ಕೇವಲ ರೂಪವನ್ನು ನೋಡಿ, ಅಂದರೆ ಯಾರನ್ನು ನಂಬಬೇಡಿ ಅಥವಾ ಯಾವುದೇ ನಿರ್ಧಾರವನ್ನು ಬೇಗನೆ ತೆಗೆದುಕೊಳ್ಳಬೇಡಿ. ಆದರೆ ನೆನಪಿರಲಿ, ಯಾರಲ್ಲಿ ಅಹಂಕಾರವಿದೆಯೋ, ಯಾರು ನಿಮಗೆ ಪದೇ ಪದೇ ನಿನ್ನಂಥವರು ನಿನ್ನ ಜೀವನದಲ್ಲಿ ತುಂಬ ಜನರು ಬರುತ್ತಾರೆ ಎಂದು ಹೇಳುತ್ತಾರೋ ಅಂಥವರಲ್ಲಿ ಅಹಂಕಾರವಿರುತ್ತದೆ ಮತ್ತು ಅಂತಹ ಜನರು ಎಂದಿಗೂ ಪ್ರಾಮಾಣಿಕರಾಗಿರಲು ಸಾಧ್ಯವಿಲ್ಲ. ಅಂತಹ ಜನರು ಎಂದಿಗೂ ನಿಮ್ಮವರಾಗಲು ಸಾಧ್ಯವಿಲ್ಲ. ಯಾರೊಬ್ಬರಿಗೂ ನಿಷ್ಠರಾಗಿರಲು ಅವರಿಗೆ ಸಾಧ್ಯವಿಲ್ಲ. ನೆನಪಿರಲಿ, ಈ ಸಮಯ ಈ ರಾಶಿಯ ಜಾತಕದವರಿಗೆ ಖಂಡಿತವಾಗಿಯೂ ಶುಭ ವಾರ್ತೆ ತರಲಿದೆ. ದೇವರು ನಿಮ್ಮ ಮೇಲೆ ಯಾವಾಗಲೂ ಕರುಣಾಮಯಿಯಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ಪವಾಡದ ಘಟನೆಗಳು ನಡೆಯಲಿವೆ, ಆದರೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕಾದ ಅಗತ್ಯವೂ ಇದೆ. ಹಲವು ಬಾರಿ ಆಕರ್ಷಣೆಯ ಕಾರಣದಿಂದ ಜನರು ತಪ್ಪು ಸಂಬಂಧಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ ಮತ್ತು ನಂತರ ದುಃಖಪಡುತ್ತಾರೆ. ಆದ್ದರಿಂದ ಮುಂಬರುವ ಸಮಯದಲ್ಲಿ ನೀವು ನಿಮ್ಮ ಬುದ್ಧಿ ಮತ್ತು ವಿವೇಕವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು. ಎಲ್ಲಿಯವರೆಗೆ ನೀವು ನಿಮ್ಮ ಮನಸ್ಸನ್ನು ಸರಿಯಾದ ಜಾಗದಲ್ಲಿ ಬಳಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯದ ಅಂದಾಜು ನಿಮಗೆ ಸಿಗುವುದೇ ಇಲ್ಲ. ಯಾವ ವ್ಯಕ್ತಿ ನಿಮ್ಮ ಸುಖ ದುಃಖ ಜೊತೆಗಿರುತ್ತಾನೋ, ನಿಮ್ಮನ್ನು ಗೌರವಿಸುತ್ತಾನೋ, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೋ ಮತ್ತು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುತ್ತಾನೋ ಅವನೇ ನಿಜವಾಗಿ ನಿಮ್ಮ ಜೀವನಕ್ಕೆ ಯೋಗ್ಯನಾದವನು. ಸ್ವಲ್ಪ ಕಷ್ಟ ಬಂದ ತಕ್ಷಣ ನಿಮ್ಮ ಜೀವನದಿಂದ ದೂರವಾಗುವಂಥ ಜನರಲ್ಲ, ನಿಮಗೆ ಏನನ್ನೂ ತಿಳಿದಂತೆ ಮಾಡುವ ಅಂತಹ ಜನರಿಂದ ನೀವು ದೂರವಿರಬೇಕು. ಏಕೆಂದರೆ ಅಂತಹ ಜನರು ಎಂದಿಗೂ ನಿಮ್ಮವರಾಗಲು ಸಾಧ್ಯವಿಲ್ಲ. ಅವರು ಪದೇ ಪದೇ ನಿಮಗೆ ನೋವು ನೀಡುತ್ತಾರೆ. ಅದಕ್ಕೆ ಅಂಥವರಿಗೆ ವಿದಾಯ ಹೇಳಿ ನಿಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳುವುದು ಒಳ್ಳೆಯದು. ಗ್ರಹಗಳು ಸೂಚನೆ ನೀಡುತ್ತಿವೆ ಏನೆಂದರೆ, ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಜನರು ಪ್ರವೇಶಿಸಬಹುದು. ಅವರಲ್ಲಿ ಕೆಲವರು ನಿಮಗೆ ತುಂಬ ಮಂಗಳಕರವಾಗಿರುತ್ತಾರೆ ಮತ್ತು ಇನ್ನೂ ಕೆಲವರು ಕೇವಲ ಸ್ವಾರ್ಥಕ್ಕಾಗಿ ಬರುತ್ತಾರೆ ಮತ್ತು ಕೇವಲ ಸ್ವಾರ್ಥಕ್ಕಾಗಿ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಗಡಿಬಿಡಿಯಲ್ಲಿ ಯಾರನ್ನೂ ಸುಲಭವಾಗಿ ನಂಬಬೇಡಿ, ಏಕೆಂದರೆ ಈ ಸಮಯ ಶನಿದೇವರು ನ್ಯಾಯ ಒದಗಿಸುವವರಾಗಿದ್ದಾರೆ. ವೇದ ದೇವರು ನಿಮ್ಮ ಮೇಲೆ ಪ್ರಸನ್ನರಾಗಿರುವಾಗ ಸ್ನೇಹಿತರೆ, ಅವರು ನಿಮಗೆ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಗುರುತಿಸಲು ಸಹಾಯ ಮಾಡುತ್ತಾರೆ. ಅದೇ ರೀತಿ ಬಜರಂಗಬಲಿಯು ನಿಮಗೆ ಮಾನಸಿಕ ಶಕ್ತಿಯನ್ನು ನೀಡುತ್ತಾರೆ. ಇದರಿಂದ ನೀವು ತಪ್ಪು ನಿರ್ಧಾರಗಳಿಂದ ಬಚಾವಾಗಬಹುದು ಮತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಮಾಡಬಹುದು. ನಾವು ಮಾತನಾಡುತ್ತಿರುವುದು ಧನಯೋಗದ ಬಗ್ಗೆ. ಇದು ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಹೆಚ್ಚಾಗುತ್ತಿದೆ ಮತ್ತು ನಿಮಗೆ ಒಂದಕ್ಕಿಂತ ಒಂದು ದೊಡ್ಡ ಶುಭವಾರ್ತೆಗಳು ಸಿಗಲಿವೆ. ನೋಡಿ ಸ್ನೇಹಿತರೆ, ದೇವಾನುದೇವತೆಗಳು ಅತಿಥಿಗಳಾಗಿ ಬಂದಾಗ ಗ್ರಹಗಳ ಸಂಚಾರವು ಸಂಕೇತಗಳನ್ನು ನೀಡುತ್ತದೆ. ಅದು 3ನೇ ಮನೆಯಲ್ಲಿ ಶನಿ ಇರಲಿ ಅಥವಾ 11ನೇ ಮನೆಯಲ್ಲಿ ರಾಹು ಕೇತು ಇರಲಿ. ಆದರೆ ನಿಮ್ಮ ಕರ್ಮಗಳು ಒಳ್ಳೆಯದಾಗಿದ್ದರೆ ಮತ್ತು ದೇವರು ನಿಮ್ಮ ಜೀವನದಲ್ಲಿ ಸಂತೋಷ ಬರಬೇಕೆಂದು ಬಯಸಿದರೆ, ಯಾವುದೇ ವ್ಯಕ್ತಿ ನಿಮ್ಮೊಂದಿಗೆ ತಪ್ಪು ಮಾಡಲು ಬಯಸಿದರೂ ಯಾವುದೇ ತಪ್ಪನ್ನು ಮಾಡಲು ಸಾಧ್ಯವಿಲ್ಲ. ಅವರು ನಿಮಗೆ ಸರಿಯಾದ ಮತ್ತು ತಪ್ಪಾದ ವ್ಯಕ್ತಿಗಳನ್ನು ಗುರುತಿಸುತ್ತಾರೆ. ಹಾಗೆ ಬಜರಂಗಬಲಿಯು ನಿಮಗೆ ಮಾನಸಿಕ ಶಕ್ತಿಯನ್ನು ನೀಡುತ್ತಾರೆ. ಇದರಿಂದ ನೀವು ಯಾವಾಗಲೂ ಕೆಟ್ಟ ಜನರಿಂದ ದೂರವಿರಬಹುದು. ಧನಯೋಗದ ಬಗ್ಗೆ ಹೇಳುವುದಾದರೆ, ನಿಮ್ಮ ಜೀವನದಲ್ಲಿ ನಿಧಾನವಾಗಿ ತುಂಬ ಪ್ರಗತಿಯಾಗುವ ಸಂಕೇತಗಳು ಕಾಣಿಸುತ್ತಿವೆ. ಆರ್ಥಿಕ ಪ್ರಗತಿ ಅಂದರೆ ಈಗ ನಿಮ್ಮ ಜೀವನದಲ್ಲಿ ಬರಲಿದೆ. ಪರಿಶ್ರಮದ ಫಲ ಸಿಗಲು ಪ್ರಾರಂಭವಾಗುತ್ತದೆ. ದೀರ್ಘಕಾಲದಿಂದ ನಿಂತು ಹೋಗಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳಲಿವೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣವು ನಿರ್ಮಾಣವಾಗಬಹುದು. ಸ್ನೇಹಿತರೆ, ನೆನಪಿಡಿ, ಕರ್ಮಗಳು ಬಲವಾಗಿದ್ದಾಗ ಮಾತ್ರ ಅದೃಷ್ಟವು ಜೊತೆಯಾಗುತ್ತದೆ. ಆದ್ದರಿಂದ ಕೇವಲ ಪವಾಡಕ್ಕಾಗಿ ಕಾಯಬೇಡಿ, ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ, ಏಕೆಂದರೆ ಈಗ ಒಂದು ದೊಡ್ಡ ಧಮಾಕ ಆಗಲಿದೆ. ತುಂಬ ದೊಡ್ಡ ಶುಭವಾರ್ತೆ ನಿಮಗಾಗಿ ಅತ್ಯಂತ ಕುತೂಹಲದಿಂದ ಕಾಯುತ್ತಿದೆ. ಮುಂಬರುವ ದಿನಗಳಲ್ಲಿ ನಿಮಗೆ ಅಂಥ ಒಂದು ಸುದ್ದಿ ಸಿಗಬಹುದು. ಅದು ನಿಮ್ಮ ಸಂತೋಷಕ್ಕೆ ಕಾರಣವಾಗಬಹುದು. ಹಳೆಯದೊಂದು ಸಮಸ್ಯೆ ಕೊನೆಗೊಳ್ಳಬಹುದು. ಯಾವುದೇ ಹೊಸ ಅವಕಾಶ ನಿಮ್ಮ ಬಾಗಿಲು ತಟ್ಟಬಹುದು. ಆದ್ದರಿಂದ ನೀವು ಸ್ವಲ್ಪ ಜಾಗರೂಕರಾಗಿರಬೇಕಾದ ಅಗತ್ಯವೂ ಇದೆ. ಸಕಾರಾತ್ಮಕ ಚಿಂತನೆಯನ್ನು ಉಳಿಸಿಕೊಳ್ಳಿ, ದೇವರ ಮೇಲೆ ನಂಬಿಕೆ ಇಡಿ ಮತ್ತು ನಿಮ್ಮ ಕರ್ಮಗಳನ್ನು ಶ್ರೇಷ್ಠವಾಗಿಸಿ. ಕೊನೆಯಲ್ಲಿ ನಾನು ನಿಮಗೆ ಇಷ್ಟೇ ಹೇಳುತ್ತೇನೆ ಸ್ನೇಹಿತರೆ, ಯಾವ ವ್ಯಕ್ತಿ ಮೇಲೆ ಶನಿದೇವರ ಆಶೀರ್ವಾದದೊಂದಿಗೆ ಬಜರಂಗಬಲಿ ಕೃಪೆ ಇರುತ್ತದೆಯೋ ಅವನ ಜೀವನದ ಕತ್ತಲೆಯ ದಿನಗಳು ಹೆಚ್ಚು ಸಮಯ ಉಳಿಯುವುದಿಲ್ಲ. ಕೆಲವು ದಿನಗಳ ನಂತರ ನಿಮ್ಮ ಜೀವನದಲ್ಲಿರುವ ಕತ್ತಲೆಯು ಸಂಪೂರ್ಣವಾಗಿ ಮಾಯವಾಗುತ್ತದೆ ಮತ್ತು ನೀವು ಸಂತೋಷದಿಂದ ಕುಣಿದಾಡುತ್ತೀರಿ. ಒಂದು ವೇಳೆ ನಿಮ್ಮ ಮನಸ್ಸು ಭಗವಂತನ ಭಕ್ತಿಯಲ್ಲಿ ತೊಡಗಿದ್ದರೆ ನಿಮ್ಮನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಸ್ನೇಹಿತರೆ, ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಲಿವೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪವಾಡ ನಡೆಯಲಿದೆ. ಈ ಬದಲಾವಣೆಯು ನಿಮ್ಮನ್ನು ತುಂಬ ಸಂತೋಷವಾಗಿಡುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ತುಂಬ ಉತ್ತಮವಾಗಿರಲಿದೆ.
ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಸ್ನೇಹಿತರೆ, ಗ್ರಹಗಳ ಶುಭ ದೃಷ್ಟಿಯು ನಿಮ್ಮ ಮೇಲಿದೆ. ಇದರ ಸಂಪೂರ್ಣ ಲಾಭವನ್ನು ನೀವು ಪಡೆದುಕೊಳ್ಳಬೇಕು. ನಿಮ್ಮ ಪ್ರಯತ್ನಗಳನ್ನು ನಿಲ್ಲಿಸಬೇಡಿ. ಮುಂಬರುವ ದಿನಗಳಲ್ಲಿ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗಲಿವೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಗೌರವ ಹೆಚ್ಚಾಗಲಿದೆ. ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ಳುತ್ತಾರೆ. ನೀವು ಕೈಗೊಂಡ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗಲಿದೆ. ಸ್ನೇಹಿತರೆ, ಈ ಸಮಯವು ನಿಮಗೆ ತುಂಬ ಅನುಕೂಲಕರವಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಬಾಂಧವ್ಯವು ಮತ್ತಷ್ಟು ಗಟ್ಟಿಯಾಗಲಿದೆ. ಎಲ್ಲರ ನಡುವೆ ಪ್ರೀತಿ ಹೆಚ್ಚಾಗಲಿದೆ. ದೀರ್ಘಕಾಲದ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಒಂದು ವೇಳೆ ನೀವು ಯಾವುದೇ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಈ ಸಮಯವು ಅತ್ಯಂತ ಸೂಕ್ತವಾಗಿದೆ. ದೇವರ ಆಶೀರ್ವಾದ ನಿಮ್ಮೊಂದಿಗಿದೆ. ಭವಿಷ್ಯದ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಪ್ರಸ್ತುತದ ಕಡೆ ಗಮನ ಹರಿಸಿ. ನಿಮ್ಮ ಸಕಾರಾತ್ಮಕ ಯೋಚನೆಗಳೇ ನಿಮ್ಮನ್ನು ಯಶಸ್ಸಿನತ್ತ ಮುನ್ನಡೆಸುತ್ತವೆ. ಇದರ ಬಗ್ಗೆಯೂ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಳ್ಳಬೇಡಿ. ನಿಮ್ಮ ಉದಾರ ಗುಣವೇ ನಿಮಗೆ ಗೌರವವನ್ನು ತಂದುಕೊಡುತ್ತದೆ. ಕಷ್ಟದಲ್ಲಿರುವವರಿಗೆ ಕೈಲಾದ ಸಹಾಯವನ್ನು ಮಾಡಿ. ಇದರಿಂದ ನಿಮಗೆ ಪುಣ್ಯ ಲಭಿಸುತ್ತದೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮಂಡಿಯೂರುತ್ತಾರೆ. ಅವರ ಯಾವುದೇ ತಂತ್ರಗಳು ನಿಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ. ದೇವರ ರಕ್ಷಣೆ ನಿಮಗೆ ಸದಾ ಇರುತ್ತದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವುದು ಒಳ್ಳೆಯದು. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ವಿಶ್ರಾಂತಿ ಪಡೆದುಕೊಳ್ಳಿ. ಅನಗತ್ಯ ಚಿಂತೆಗಳಿಂದ ದೂರವಿರಿ. ಯೋಗ ಮತ್ತು ಧ್ಯಾನ ಮಾಡುವುದರಿಂದ ನಿಮ್ಮ ಮಾನಸಿಕ ಶಾಂತಿ ಹೆಚ್ಚಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ಸಮಾಜದಲ್ಲಿ ನಿಮ್ಮ ಕೀರ್ತಿ ಹರಡಲಿದೆ. ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗಲಿದ್ದು ಅವರಿಂದ ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಸಹಾಯ ಸಿಗಲಿದೆ. ಹಳೆಯ ಸಾಲಗಳಿಂದ ನಿಮಗೆ ಮುಕ್ತಿ ಸಿಗಲಿದೆ. ಧನ ಹರಿವು ಹೆಚ್ಚಾಗುವುದರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳು ಸಂಪೂರ್ಣವಾಗಿ ದೂರವಾಗಲಿವೆ. ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಕೇಳಲು ಸಿಗಬಹುದು. ಅವರ ಸಾಧನೆಯು ನಿಮಗೆ ಹೆಮ್ಮೆ ತರುತ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಹಿರಿಯರ ಸಲಹೆಯನ್ನು ಪಡೆಯಲು ಮರೆಯಬೇಡಿ. ಅವರ ಅನುಭವವು ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ಪ್ರಯಾಣದಿಂದ ನಿಮಗೆ ಲಾಭವಾಗಲಿದೆ. ದೂರದ ಪ್ರಯಾಣವು ಯಶಸ್ವಿಯಾಗಲಿದ್ದು ನಿಮ್ಮ ಹೊಸ ಯೋಜನೆಗಳಿಗೆ ಇದು ಸಹಕಾರಿಯಾಗಲಿದೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ಅವರು ನಿಮ್ಮ ಪ್ರತಿಯೊಂದು ಕಷ್ಟದಲ್ಲೂ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುತ್ತಾರೆ. ನಿಮ್ಮ ಮೇಲಿದ್ದ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಲಿವೆ. ಜನರು ನಿಮ್ಮ ನೈಜ ಗುಣವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮ್ಮ ಗೌರವ ಮರಳಿ ಸಿಗಲಿದೆ. ನ್ಯಾಯಾಲಯದ ಕೆಲಸಗಳಲ್ಲಿ ನಿಮಗೆ ಜಯ ಸಿಗುವ ಸಾಧ್ಯತೆ ಇದೆ. ದೀರ್ಘಕಾಲದ ವಿವಾದಗಳು ನಿಮ್ಮ ಪರವಾಗಿ ಬಗೆಹರಿಯಲಿವೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ನಿಷ್ಠಾವಂತ ಕೆಲಸಕ್ಕೆ ಶೀಘ್ರದಲ್ಲಿ ದೊಡ್ಡ ಗೌರವ ಅಥವಾ ಬಡ್ತಿ ಸಿಗಬಹುದು. ದುಡುಕು ಸ್ವಭಾವವನ್ನು ನಿಯಂತ್ರಣದಲ್ಲಿಡಿ. ಕೋಪದಲ್ಲಿ ಯಾವುದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಕೆಲಸವನ್ನು ಕೆಡಿಸಬಹುದು. ಮಾತನಾಡುವಾಗ ಮೃದುತ್ವವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಸಿಹಿ ಮಾತುಗಳು ಕಠಿಣ ಹೃದಯದವರನ್ನು ಕರಗಿಸಬಲ್ಲವು. ನಿಮ್ಮ ದಾನ ಧರ್ಮದ ಗುಣವು ದೇವರಿಗೆ ತುಂಬ ಪ್ರಿಯವಾಗಿದೆ. ನಿಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಲೇ ಇರಿ. ಪ್ರತಿಯಾಗಿ ನಿಮಗೆ ದುಪ್ಪಟ್ಟು ಸಿಗಲಿದೆ. ಆಸ್ತಿ ಖರೀದಿಗೆ ಈ ಸಮಯವು ತುಂಬ ಒಳ್ಳೆಯದಾಗಿದೆ. ಹೊಸ ವಾಹನ ಅಥವಾ ಮನೆ ಖರೀದಿಸುವ ನಿಮ್ಮ ಕನಸು ಶೀಘ್ರದಲ್ಲೇ ನನಸಾಗಲಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವಿದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಯಶಸ್ಸನ್ನು ಕಾಣುವಿರಿ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಅವಕಾಶ ಸಿಗಲಿದೆ. ಇದು ನಿಮ್ಮ ಹಳೆಯ ನೆನಪುಗಳನ್ನು ಮರುಕಳಿಸುವಂತೆ ಮಾಡುತ್ತದೆ ಮತ್ತು ಮನಸ್ಸಿಗೆ ಆನಂದವನ್ನು ನೀಡುತ್ತದೆ. ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ. ಧಾರ್ಮಿಕ ಸ್ಥಳಗಳಲ್ಲಿ ಭೇಟಿ ನೀಡುವ ಯೋಜನೆ ರೂಪಿಸುವಿರಿ. ನಿಮ್ಮ ವ್ಯಾಪಾರದಲ್ಲಿ ಹೊಸ ಪಾಲುದಾರರು ಸೇರಿಕೊಳ್ಳಬಹುದು. ಇದರಿಂದ ನಿಮ್ಮ ವ್ಯವಹಾರವು ಮತ್ತಷ್ಟು ವಿಸ್ತರಣೆಯಾಗಲಿದ್ದು ಹೆಚ್ಚಿನ ಲಾಭ ತರಲಿದೆ. ನಿಮ್ಮ ಮನಸ್ಸಿನಲ್ಲಿದ್ದ ದೊಡ್ಡ ಭಯವೊಂದು ನಿವಾರಣೆಯಾಗಲಿದೆ. ನೀವು ಮಾನಸಿಕವಾಗಿ ತುಂಬ ಬಲಶಾಲಿಯಾಗುತ್ತೀರಿ ಮತ್ತು ಧೈರ್ಯದಿಂದ ಮುನ್ನಡೆಯುತ್ತೀರಿ. ಇತರರ ವಿಷಯಗಳಲ್ಲಿ ಅನಗತ್ಯವಾಗಿ ಮಧ್ಯೆ ಪ್ರವೇಶಿಸಬೇಡಿ. ನಿಮ್ಮ ಸ್ವಂತ ಕೆಲಸದ ಕಡೆ ಮಾತ್ರ ಗಮನ ಹರಿಸುವುದು ನಿಮಗೆ ಒಳ್ಳೆಯದು. ಸಾರ್ವಜನಿಕ ರಂಗದಲ್ಲಿ ಇರುವವರಿಗೆ ದೊಡ್ಡ ಜವಾಬ್ದಾರಿಗಳು ಸಿಗಲಿವೆ. ನಿಮ್ಮ ನಾಯಕತ್ವ ಗುಣವನ್ನು ಪ್ರದರ್ಶಿಸಲು ಇದು ಸೂಕ್ತ ಸಮಯವಾಗಿದೆ. ನಿಮ್ಮ ದಿನಚರಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಇದು ನಿಮ್ಮ ಕಾರ್ಯಕ್ಷಮತೆಯನ್ನು ಮತ್ತು ಉತ್ಸಾಹವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಕಲಾರಂಗದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಪ್ರತಿಭೆಗೆ ತಕ್ಕ ವೇದಿಕೆ ಮತ್ತು ಮನ್ನಣೆ ಸಿಗಲಿದೆ. ಹಣಕಾಸಿನ ಹೂಡಿಕೆ ಮಾಡುವಾಗ ಎಚ್ಚರಿಕೆಯಿಂದ ಇರಿ. ಪರಿಚಿತ ತಜ್ಞರ ಸಲಹೆ ಪಡೆದ ನಂತರವೇ ಮುಂದುವರಿಯುವುದು ಸೂಕ್ತ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಳ್ಳಿ. ಅವರ ಸಹಕಾರದಿಂದ ನಿಮ್ಮ ಕಠಿಣ ಕೆಲಸಗಳು ಸಹ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ನಿಮ್ಮ ಮೇಲೆ ಬಂದ ಆಪಾದನೆಗಳು ಸುಳ್ಳೆಂದು ಸಾಬೀತಾಗಲಿವೆ. ಸತ್ಯವು ಯಾವಾಗಲೂ ಗೆಲ್ಲುತ್ತದೆ ಎಂಬುದಕ್ಕೆ ನೀವೇ ಸಾಕ್ಷಿಯಾಗುತ್ತೀರಿ.
ಹಠ ಹಿಡಿಯುವ ಸ್ವಭಾವವನ್ನು ಬಿಟ್ಟು ಬಿಡಿ. ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವುದನ್ನು ಕಲಿಯುವುದು ನಿಮ್ಮ ಪ್ರಗತಿಗೆ ಸಹಕಾರಿಯಾಗಿದೆ. ತಾಯಿ ತಂದೆಯ ಆಶೀರ್ವಾದವನ್ನು ಪ್ರತಿದಿನ ಪಡೆಯಿರಿ. ಅವರ ಹಾರೈಕೆ ನಿಮ್ಮನ್ನು ಎಲ್ಲ ಸಂಕಷ್ಟಗಳಿಂದ ದೂರವಿಡುತ್ತದೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದು ಹೋಗಬಹುದು, ಆದರೆ ಗಾಬರಿ ಪಡುವ ಅಗತ್ಯವಿಲ್ಲ. ಸೂಕ್ತ ಮುನ್ನೆಚ್ಚರಿಕೆ ವಹಿಸಿದರೆ ಎಲ್ಲವೂ ಸರಿಯಾಗುತ್ತದೆ. ನಿಮ್ಮ ಕಲ್ಪನಾ ಶಕ್ತಿಯು ಅದ್ಭುತವಾಗಿದೆ. ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಅತ್ಯಂತ ಸೂಕ್ತ ಹಾಗೂ ಲಾಭದಾಯಕ ಸಮಯವಾಗಿದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಸಿಗಲಿದೆ. ಜನರು ನಿಮ್ಮ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸುತ್ತಾರೆ. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ನೆರವೇರುವ ಸೂಚನೆಗಳಿವೆ. ಮದುವೆ ಅಥವಾ ಇನ್ಯಾವುದೇ ಮಂಗಳಕರ ಸಮಾರಂಭಗಳು ನಿಶ್ಚಯವಾಗಬಹುದು. ಗುರುಗಳ ಮಾರ್ಗದರ್ಶನವು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲಿದೆ. ಅವರ ಮಾತುಗಳನ್ನು ಪಾಲಿಸುವುದರಿಂದ ನಿಮಗೆ ಒಳ್ಳೆಯದಾಗುತ್ತದೆ. ಈ ದಿನ ಕೊನೆಯಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಅಥವಾ ಅನಿರೀಕ್ಷಿತ ಉಡುಗೊರೆ ಸಿಗಬಹುದು. ಇದು ನಿಮ್ಮ ದಿನವನ್ನು ಮತ್ತಷ್ಟು ಮೌಲ್ಯಯುತವಾಗಿಸುತ್ತದೆ. ದೇವರ ಮೇಲಿನ ನಿಮ್ಮ ಭಕ್ತಿ ಸದಾ ಹೀಗೆ ಇರಲಿ. ಕೃತಜ್ಞತಾ ಭಾವದಿಂದ ಬಾಳುವುದೇ ಜೀವನದ ಪರಮ ಸತ್ಯವಾಗಿದೆ. ಮುಂಬರುವ ಸಮಯವು ನಿಮಗೆ ಸಂಪೂರ್ಣ ಶಾಂತಿ ಮತ್ತು ನೆಮ್ಮದಿಯನ್ನು ತರಲಿದೆ. ನಿಮ್ಮ ಎಲ್ಲ ಕಷ್ಟಗಳು ಕರಗಿ ಹೋಗಲಿವೆ. ಯಾವಾಗಲೂ ನಗುತ್ತೀರಿ ಮತ್ತು ಇತರರನ್ನು ನಗಿಸುತ್ತೀರಿ. ಇದೇ ನಿಮ್ಮ ಜೀವನದ ಅತಿ ದೊಡ್ಡ ಯಶಸ್ಸು ಮತ್ತು ಸಾರ್ಥಕತೆಯಾಗಿದೆ. ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಲು ಬಯಸಿದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಶನಿದೇವ ಮತ್ತು ಬಜರಂಗಬಲಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಇರಲಿ. ಕಮೆಂಟ್ ಬಾಕ್ಸ್ನಲ್ಲಿ ಮತ್ತೊಮ್ಮೆ ಪವಿತ್ರ ಮನಸ್ಸಿನಿಂದ ಜೈ ಶನಿದೇವ ಮತ್ತು ಜೈ ಬಜರಂಗಬಲಿ ಎಂದು ಬರೆಯಲು ಮರೆಯಬೇಡಿ. ದಿನವು ಮಂಗಳಕರವಾಗಿರಲಿ ಮತ್ತು ಮುಂಬರುವ ಸಮಯವು ನಿಮ್ಮ ಜೀವನದಲ್ಲಿ ಅಪಾರ ಸಂತೋಷವನ್ನು ತರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.